ಪ್ರಜ್ವಲ್ ರೇವಣ್ಣವ್ರಿಗೆ ಯಾಕೆ ಇಷ್ಟ ಆಯ್ತಿಲ್ಲ ಅಂದರೆ, ಪ್ರಜ್ವಲ್ ರೇವಣ್ಣರು 5 ವರ್ಷದಲ್ಲಿ ಯಾವುದೇ ತಾಲೂಕಾಗಲಿ, ಹೋಬಳಿಗೆ ಆಗಲಿ, ಗ್ರಾಮಕ್ಕೆ ಆಗಲಿ ಹೋಗಿಲ್ಲ. ಜನರ ಹತ್ರ ಜನರ ನಾಡಿ ಮಿಡಿತನ ಅರ್ಥ ಮಾಡಿಲ್ಲ. ಇನ್ನೊಂದು 5 ವರ್ಷ ಅವ್ರಿಗೇನಾದ್ರು ಕೊಟ್ಟರೆ ಈ ದೇಶದಲ್ಲಿ ಚುನಾವಣೆಗಳಿರ್ತಾವಲ್ಲ, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, MLA ಇರ್ಬೋದು, MP ಚುನಾವಣೆಗಳನ್ನು ನುಂಗಿ ಬಿಡ್ತಾರೆ ಮೋದಿ. ಇದು ಜನರನ್ನ ಅರ್ಥ ಮಾಡ್ಕೋಬೇಕು. ಹಾಸನದಲ್ಲಿ ನೀವು ಮೊದಲೇ ಕೇಳಿ ನಮ್ಮ ಸ್ನೇಹಿತರನ್ನ, ಪ್ರಜ್ವಲ್ ರೇವಣ್ಣವರು ಯಾಕೆ ಇಷ್ಟ ಆಗ್ತಾಯಿಲ್ಲ ಜನರಿಗೆ ಅಂತೇಳಿ. ಪ್ರಜ್ವಲ್ ರೇವಣ್ಣವ್ರಿಗೆ ಯಾಕೆ ಇಷ್ಟ ಆಯ್ತಾಯಿಲ್ಲ ಅಂದರೆ, ಪ್ರಜ್ವಲ್ ರೇವಣ್ಣರು 5 ವರ್ಷದಲ್ಲಿ ಯಾವುದೇ ತಾಲೂಕಾಗಲಿ, ಹೋಬಳಿಗೆ ಆಗಲಿ, ಗ್ರಾಮಕ್ಕೆ ಆಗಲಿ ಹೋಗಿಲ್ಲ. ಜನರ ಹತ್ರ ಜನರ ನಾಡಿ ಮಿಡಿತನ ಅರ್ಥ ಮಾಡಿಲ್ಲ. ಅಲ್ಲಿಯ ಪ್ರಗತಿ ಏನಿದೆ, ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಅಂತ ಇಲ್ಲಿವರೆಗೂ ಒಂದನ್ನು ಸಹ ಹೇಳಿಲ್ಲ ಅವರು. ಈಗ 5 ವರ್ಷ ಅಧಿಕಾರ ಕೊಟ್ಟು ಜನರು ಕಳಿಸಲ ಕಾಂಗ್ರೆಸ್ಸು JDS ಒಂದಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ದೇ ಅವರನ್ನು ಬಹುಮತದಿಂದ ಗೆಲ್ಲಿಸಿದ್ದು. ಹಾಗಾಗಿ ಗೆಲ್ಲಿಸಿದ ಮೇಲೆ ಅವ್ರ ಕೆಲಸ ಏನು ಅಂತಂದರೆ, ನಾವು ಅವ್ರ ಸೇವಕರಾಗಿ ಗೆಲ್ಲಿಸಿದ ಮೇಲೆ ಅವರು ನಮ್ಮ ಜನರ ಸೇವಕರಾಗಿ ಕೆಲಸ ಮಾಡಬೇಕು. ಇಲ್ಲಿವರೆಗೂ ಯಾವ ತಾಲೂಕಿನಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ಹೋಬಳಿಲಿ ಯಾವ ಕೆಲಸ ಮಾಡಿದ್ದಾರೆ ಅಂತ ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಅವ್ರ ಕೆಲಸ ಎಲ್ಲ ಶೂನ್ಯ ಆಗಿರೋದ್ರಿಂದ ಅವ್ರು ಬೇಡ. ಅದರಿಂದ ಈಗ ಮೋದಿಯವ್ರ ಬಗ್ಗೆ ಹೇಳಬೇಕು ಅಂದರೆ, 10 ವರ್ಷದಲ್ಲಿ ಈ ದೇಶವನ್ನು ಆಳಿದಂಥ ಮೋದಿ ಈಗ ನಮ್ಮ 10 ವರ್ಷಕ್ಕಿಂತ ಆಚೆ ಹೋದಾಗ ಪತ್ರಿಕೆಗಳು, ಟಿ ವಿಗಳಲ್ಲಿ ಇಷ್ಟೊಂದು ಪ್ರಚಲಿತ ಬರ್ತೇ ಇಲ್ಲ. ಇಷ್ಟೊಂದು ಟಿ ವಿಗಳಿತ್ತೇ ಇಲ್ಲ. ಮೋದಿಗೆ ಬಂದ ಮೇಲೆ ಟಿ ವಿ ಪ್ರಚಾರದಲ್ಲಿ ಮೋದಿ ಪ್ರಚಾರಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ ಗ್ಯಾರಂಟಿಗಳು. ಹೇಳಿದ್ರಿ, ಎಲ್ಲರೂ ಸರ್ಕಾರದ ಯೋಜನೆ ಅಂತ ಹೇಳಿದ್ದಾರೆ, ಅವರು ಮೋದಿ ಯೋಜನೆ ಅಂತ ಹೇಳಿದ್ದಾರೆ. ಮೋದಿ ಬೇಕಾ, ಭಾರತ ಬೇಕಾ? ನಮಗೆ ಬೇಕಾಗಿರೋದು ಭಾರತ ಉಳಿವಿಗಾಗಿ, ನಮ್ಮ ಉಳಿವಿಗಾಗಿಗೋಸ್ಕರ ನಾವು ಈ ಸಲ ಕಾಂಗ್ರೆಸ್ ಮಾಡಬೇಕು, ಕಾಂಗ್ರೆಸ್ ಪಕ್ಷನ ತರಬೇಕು. ನೀವು ಯಾವುದೇ ಟಿ ವಿಲಿ ನೋಡಿ, ಯಾವುದೇ ಟಿ ವಿ ಆನ್ ಮಾಡಿ, ಮೋದಿ ಗ್ಯಾರಂಟಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ? ಸರ್ಕಾರದ BJP ಸರ್ಕಾರದ ಗ್ಯಾರಂಟಿ ಅನ್ನಲಿ ಒಪ್ಕೊಳ್ಳೋಣ. ಮೋದಿ ಗ್ಯಾರಂಟಿ ಅಂದರೆ ಮೋದಿ ಕೈಲೇ ಇಡೀ ದೇಶ ಎಲ್ಲ ಇದೆಯಾ? 107 ಕೋಟಿ ಜನಸಂಖ್ಯೆ ಮೋದಿ ನಡೆದಂಗೆ ನಡೀತಾ ಇದೆಯಾ? ಹಾಗಾಗಿ ಇವತ್ತಿನ ಸಂದರ್ಭಕ್ಕೆ ಮೋದಿ ಸಾಕಾಗಿದೆ. ಅವ್ರದ್ದು 10 ವರ್ಷ ಸರ್ವಿಸ್ ಸಾಕಾಗಿದೆ. ಇನ್ನೊಂದು 5 ವರ್ಷ ಅವ್ರಿಗೇನಾದ್ರು ಕೊಟ್ಟರೆ ಈ ದೇಶದಲ್ಲಿ ಚುನಾವಣೆಗಳಿರ್ತಾವಲ್ಲ, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, MLA ಇರ್ಬೋದು, MP ಚುನಾವಣೆಗಳನ್ನು ನುಂಗಿ ಬಿಡ್ತಾರೆ ಮೋದಿ. ಇದು ಜನರನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ಸ್ವತಂತ್ರ ಇರಲ್ಲ, ಸ್ವತಂತ್ರ ಕಗ್ಗೋಲೆ ಆಗುತ್ತೆ. ಅದರಿಂದ ಮೋದಿ ಆಡಳಿತನ ಕೊನೆಗಣಿಸಿ ಬೇರೆ ಆಡಳಿತನ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಇನ್ನಿತರೆ ಇರ್ಬೋದು, ಆಲ್ಟರ್ನೇಟ್ ಸರ್ಕಾರ ಬರಲಿ ಅಂತ ನಮ್ಮ ಒಂದು ಉದ್ದೇಶ. ಅಂದರೆ ಈ ಕ್ಷೇತ್ರದಲ್ಲಿ ಹಾಗಾದರೆ ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ ಸರ್, ಮೈತ್ರಿ ಅಭ್ಯರ್ಥಿ ಆಗಿರೋಂಥವ್ರು. ಪ್ರಜ್ವಲ್ ರೇವಣ್ಣವರು ಗೆಲ್ಲೋದಿಲ್ಲ ಅಂತ ನಾವು ಸಹ ಇವತ್ತು ಏನು ಪ್ರಗತಿಪರ ಹೋರಾಟಗಳು ಏನಿದ್ದೀವಿ, ಸಂಘಟನೆ ಏನಿದ್ದೀವಿ, ಅವರು ಸೋಲಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅರಕಲಗೂಡಲ್ಲಿ ಯಾರು ಲೀಡ್ ಸಿಗುತ್ತೆ ಸರ್ ಹಾಗಾದರೆ? ಅರಕಲಗೂಡಲ್ಲಿ ಶ್ರೇಯಸ್ ಪಟೇಲ್, ಕಾಂಗ್ರೆಸ್ ಕ್ಯಾಂಡಿಡೇಟ್ ಶ್ರೇಯಸ್ ಪಟೇಲ್ ಅವರಿಗೆ ಲೀಡ್ ಕೊಡಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೂ 20 ದಿನ ಇದೆ, 20 ದಿನದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಸರ್. ನಿಮ್ಮ ಹೆಸರು ಸರ್?